PTCL ಆಕ್ಟ್ ಇದು ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದಾ ಅಥವಾ ನಮ್ಮ ದೇಶದ ಇತರೆ ರಾಜ್ಯಗಳಲ್ಲೂ ಇದೆಯಾ ಅನ್ನೋ ಸಂಬಂಧಪಟ್ಟಂತೆ ಇದರಲ್ಲಿ ನೋಡೋಣ. ಒಂದು ವೇಳೆ ಆ ರೀತಿಯಲ್ಲಿ ಬೇರೆ ರಾಜ್ಯಗಳಲ್ಲೂ ಇರೋದಾದರೆ ನಮ್ಮ ಕರ್ನಾಟಕದಲ್ಲಿ PTCL ಆಕ್ಟ್ ಏನಿದೆ ಇದೇ ರೀತಿ ಸಿಮಿಲರ್ ಆಕ್ಟ್ ಇದೆಯಾ, ಇಲ್ಲ ಅದು ಬೇರೆ ರೀತಿಯಲ್ಲಿ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಒಂದು ವೇಳೆ ಏನಾದರೂ ಇದು ಬೇರೆ ರಾಜ್ಯಗಳಲ್ಲಿ ಈ ರೀತಿ ಇಲ್ಲ ಅಂದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಅನ್ನೋ ಒಂದು ವಿಷಯವನ್ನು ಈ ಒಂದು ವಿಡಿಯೋದ ಮೂಲಕ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಿ. SC/ST ಸಮುದಾಯಕ್ಕೆ ಮಂಜೂರಾದ ಜಮೀನನ್ನು ಬಲಾಢ್ಯರು ಅಥವಾ ಉಳ್ಳವರು ಅದನ್ನು ಈಸಿಯಾಗಿ ಅವರಿಂದ ಪಡ್ಕೋತಾರೆ. ಇದನ್ನು ರಿಸ್ಟ್ರಿಕ್ಟೆಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕರ್ನಾಟಕ ಸರ್ಕಾರ 1978ರಲ್ಲಿ ಈ ಒಂದು ಕರ್ನಾಟಕ SC/ST ಪ್ರಾಹಿಬಿಷನ್ ಆಫ್ ಟ್ರಾನ್ಸ್ಫರ್ ಸರ್ಟೈನ್ ಲ್ಯಾಂಡ್ಸ್ ಆಕ್ಟ್ 1978 ತರಲಾಯಿತು. ಸೊ ಇದನ್ನು ಶಾರ್ಟಾಗಿ PTCL ಆಕ್ಟ್ ಅಂತ ನಾವು ಕರಿತೇವೆ. ಈ ಒಂದು ಉದ್ದೇಶ ತುಂಬ ಚೆನ್ನಾಗಿದ್ದರೂ ಇದರಲ್ಲೂ ಕೆಲವೊಂದು ಲೋಪದೋಷಗಳಿದೆ. ಅಂದರೆ ಸ್ಪೆಸಿಫಿಕ್ ಲಿಮಿಟೇಷನ್ಸ್ ಇಲ್ಲ, ಅರ್ಜಿಗಳನ್ನು ಯಾವಾಗ ಸಲ್ಲಿಸಬೇಕು, 2ನೇ ಬಾರಿ 3ನೇ ಬಾರಿ ತಗೊಂಡು ಮತ್ತೆ ಮಾರಾಟ ಮಾಡಿದರೆ ಅಂಥದಕ್ಕೆ ಏನು ಮಾಡಬೇಕು ಅನ್ನೋದು ಇಲ್ಲಿ ಸಮಂಜಸವಾಗಿ ಇಲ್ಲದೆ ಒಂದು ಸ್ಪೆಸಿಫಿಕ್ ಉದ್ದೇಶ ಇಲ್ಲಿ ಕಾಣಿಸ್ತೇ ಇರುವಂಥದ್ದು ಇದ್ರೂ ಕೂಡ ಇಲ್ಲಿ ಒಂದು ತಕ್ಕ ಮಟ್ಟಿಗೆ ಆ ಒಂದು SC/ST ಸಮುದಾಯದ ಜಮೀನನ್ನು ಉಳಿಸೋದಕ್ಕೆ ಈ ಒಂದು ಆ್ಯಕ್ಟು ಒಂದು ಪ್ರಭಾವವನ್ನು ಬೀರಿರೋದು ಅನ್ನೋದರಲ್ಲಿ ಎರಡನೇ ಮಾತು ಇಲ್ಲ. ಈ ರೀತಿಯ ಒಂದು ಆ್ಯಕ್ಟು ನಮ್ಮ ದೇಶದ ಇತರೆ ರಾಜ್ಯಗಳಲ್ಲೂ ಇದೆಯಾ ಅಂತ ನೋಡೋದಾದರೆ ಈ ರೀತಿಯ ಒಂದು ಆ್ಯಕ್ಟ್ಗಳು ನಮ್ಮ ದೇಶದಲ್ಲಿ ಬೇರೆ ಕಡೆ PTCL ರೀತಿಯ ಆ್ಯಕ್ಟ್ಗಳು ಕಂಡು ಬರದೇ ಇದ್ರೂ ಕೂಡ ಈ ಒಂದು ಸಿಮಿಲರ್ ಆಗಿ ಕೆಲವೊಂದು ಆ್ಯಕ್ಟ್ಗಳು ಬರುತ್ತೆ. ರೆವಿನ್ಯೂ ಆ್ಯಕ್ಟ್ಗಳು ಕೆಲವೊಂದು ಇದರಲ್ಲಿ ಅಂತಂದರೆ ಮಧ್ಯಪ್ರದೇಶ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಛತ್ತೀಸ್ಗಢ, ಆಂಧ್ರ ಪ್ರದೇಶ, ತೆಲಂಗಾಣ, ಸೊ ಈ ಒಂದು ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ SC/ST ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ತಂದಂಥ ಆ್ಯಕ್ಟ್ ರೀತಿಯಲ್ಲಿ ಅಲ್ಲಿ ಇಲ್ಲ. ಕೆಲವೊಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಓವರ್ ಆಲ್ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಮಾರಾಟವನ್ನು ಮಾಡಬೇಕು ಅಂದರೆ ಅಲ್ಲಿ SC/ST ಅಂತಿಲ್ಲ, ಪರ್ಟಿಕ್ಯುಲರಾಗಿ ಎಲ್ಲ ಒಂದು ವರ್ಗದವರಿಗೂ ಸಂಬಂಧಪಟ್ಟಂತೆ ಅಲ್ಲಿ ಇರುವಂಥದ್ದು. ಆ ರೀತಿ ಮಂಜೂರಾದಂಥ ಜಮೀನುಗಳಿಗೆ ಕಡ್ಡಾಯವಾಗಿ ಅನುಮತಿಯನ್ನು ಪಡ್ಕೋಬೇಕು ಅನ್ನೋದು ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ SC/ST ಪ್ರವರ್ಗಕ್ಕೆ ಅಥವಾ ಪಂಗಡಕ್ಕೆ ಮಂಜೂರಾದಂಥ ಜಮೀನುಗಳು ಏನಿರ್ತದೆ ಅಂಥ ಜಮೀನುಗಳನ್ನು ಮಾರಾಟ ಮಾಡೋದಕ್ಕೆ ಅರ್ಜಿಯನ್ನು ಈ ಒಂದು ಪರ್ಮಿಷನ್ನ ಪಡ್ಕೋಬೇಕು ಅಂತೇಳಿ ಈ ಒಂದು PTCL ಆ್ಯಕ್ಟ್ನಲ್ಲಿ ಇದೆ. ಆ ರೀತಿಯಲ್ಲಿ ಪಡ್ಕೊಂಡು ಮಾರಾಟ ಮಾಡಿದ ಮೇಲೆ ತಿರ್ಗಿ 2ನೇ ಬಾರಿ 3ನೇ ಬಾರಿ ಆ ರೀತಿ ಪಡ್ಕೊಂಡು ಮಾರಾಟ ಮಾಡ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಾರಾಟ ಮಾಡಿದ ಎಷ್ಟು ವರ್ಷಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಗೊಂದಲಗಳಿಗೆ ಇನ್ನೂ ಕೂಡ ತೆರೆ ಎಳೆಯುವಂಥದ್ದು ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕರ್ನಾಟಕ ಒಂದು ಜಡ್ಜ್ಮೆಂಟ್ಗಳು ಇದೆ. ಅದನ್ನು ನಾನು ಈ ಹಿಂದಿನ ಒಂದು ವಿಡಿಯೋಗಳಲ್ಲೂ ಕೂಡ ಕೋಟ್ ಮಾಡಿದ್ದೀನಿ. ಸೊ ಈ ಒಂದು ಸ್ಪೆಸಿಫಿಕ್ಕಾಗಿ ಈ ಆ್ಯಕ್ಟ್ನ ವಿಚಾರವಾಗಿ ಮಾತನಾಡೋದಾದರೆ ಇದು ಕರ್ನಾಟಕದಲ್ಲಿ ಮಾತ್ರ ಇದೆ. ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಒಂದು ಸ್ಪೆಸಿಫಿಕ್ ಆಗಿ SC/ST ವರ್ಗಕ್ಕೆ ತಂದಂಥ ಒಂದು ಆ್ಯಕ್ಟು ಇಲ್ಲ ಅಂತ ಹೇಳ್ಬೋದಾಗಿದೆ. ಸೊ ಹಾಗಾಗಿ ಇದರಲ್ಲಿ ನಮಗೆ ಗೊತ್ತಾಗುವಂಥದ್ದು